ಜೈ ಶ್ರೀರಾಮ್. 2:30 ಆಗೈತಿ. ಹಳದೊಂದೇ ಬಾಕಿ ಅಂತ ನಿಜಕ್ಕೆ ಹಳ ಮಂಕ ಮಾಡ್ಯಾರ. ಹೋಗಿರ್ತೀವಿ ನಾವು ಊರಿಗೆ. ಸ್ಟೈಲ್ ಆಗಿದ್ದಾರೆ. ಖಾರ ತಿಂದ ಅಭ್ಯಾಸ ಅಲ್ಲ. ಊರ್ ಬಂದಾಗ ಜೋರ್ ನಿದ್ದಿರತ್ತ. ನಮ್ಮನೆ ಬಂದ ಗೈಸ್ ಅಮ್ಮು ಸುಮಿತ್ರಾ ಅವ್ರು ಮಲಗಿದ್ದಾರೆ. ಇನ್ನು ಎದ್ದು ಅಲ್ಲೇ ಕ್ಯಾಮ್ರಾ ಹಿಡ್ದಾಳು. ಗೋಲ್ಡ್ ಚೈನ್ ನೋಡಿ ಅವರಪ್ಪಾಜಿ. ನೋವಿಗೆ ಮತ್ತು ನಿನ್ನಯ ಸ್ಪರ್ಶ, ನಿನ್ನ ನೆನಪೆ ನನಗೆ ಹರುಷ. ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ನಾವೆಲ್ಲರೂ ಒಂದು ಕೆಲಸದ ಮೇಲೆ ಬೆಂಗಳೂರಿಗೆ ಹೊಂಟಿದ್ವಿ ರೀ. ಎಲ್ಲರೂ ಹೊಂಟಿದ್ವಿ. ನಮ್ಮ ಅಪ್ಪಾಜಿ ಅವ್ರು ಅಷ್ಟ ಬಿಟ್ಟು ನಮ್ಮ ಅಪ್ಪಾಜಿ ಅವರ ನಮ್ಮನ್ನು ಬಿಡಕ್ಕೆ ಬಂದಿದ್ರು ಬಸ್ ಹತ್ತಿಸಕ್ಕಂತಂದು. ಇನ್ನೂ ಬಸ್ ಬಂದಿರಲಿಲ್ಲ. ಆವಾಗಲೇ ಈ ವಿಡಿಯೋನ ಮಾಡ್ಕೊಂಡಿದ್ದೆ ನಾನು. ನಮ್ಮೂರಿಗೆ ಬೆಂಗಳೂರಿಗೆ ಭಾಳ ದೂರ. ಇವಾಗ ನೈಟ್ ಬಿಟ್ಟರೆ ಬೆಳಗ್ಗೆ ರೀಚ್ ಆಗ್ತೀವಿ. 10:30 ಆಗೈತಿ ನೋಡಿ ಗೈಸ್. ಇಲ್ಲಿ ಬಿದ್ದು ಅಳಕತ್ತಾಳ. ಫೈನಲಿ ಸ್ವಲ್ಪ ಲೇಟಾಗಿ ಬಸ್ ಬಂತು ರೀ. ನಮ್ಮ ಅಪ್ಪಾಜಿ ಅವ್ರು ನಮ್ಮನ್ನು ಸೆಂಡ್ ಆಫ್ ಮಾಡಕ್ಕೆ ಬಂದಿದ್ರು. ಆವಾಗಲೇ ಹೇಳ್ದಂಗೆ ಏನಿಲ್ಲ, ನಮ್ಮ ಕೃಷಿಗೂ ಬಾಯ್ ಹೇಳಿ ನಮ್ಮ ಅಪ್ಪಾಜಿ ಅವರು ಬಿಟ್ಟು ಹೋದ್ರು. ಹ್ಯಾಪಿಯಾಗಿ ಮಕ್ಕಳೇರಿ ಆಡಿ ಏರಿ ತನ್ನ ಸ್ಥಾನಕ್ಕೆ ಬಂದ್ಲು. ರೇಷ್ಮಾ ಫುಲ್ ರುಚಿಗಿದ್ದಾಳೆ ಗೈಸ್. ಹಳದೊಂದೇ ಬಾಕಿ ಅಂತ ನಿಜಕ್ಕೆ ಹಳ ಮಂಕ ಮಾಡ್ಯಾರ. ಅಕ್ಕ ಇಲ್ಲೋಡಕ್ಕ ಕಣ್ಣಿಟ್ಟು ಮಾತಾಡ ನೋಡಕ್ಕ ಸ್ವಲ್ಪ ಅಳಕಂತಲ ಹಿಂಗೆ ಮಾಡಕ್ಕ ಒಂದು ಪೋಸ್. ಅದೇ ತಮ್ಮನ ಇಲ್ಲ ಭಾಳ ಪೇಷನ್ಸ್ ಚೆಕ್ ಮಾಡಕಂತಾರ ಗೈಸ್. ಏನಂದ್ರೆ ಅವ್ರು ತಲೆ ಕೆಟ್ಟ ಥರ ಇರ್ಬೇಕಲ್ಲ. ಆದರೆ ನಮ್ಮ ಕೃಷಿ ಬಿಟ್ಟು ಬಂದಿರೋದು ದೊಡ್ಡ ಬಾಧೆ. ನಮ್ಮ ಕೃಷಿ ಬಿಟ್ಟು ಬಂದು ಪಾಪ ಅದು ಬಂಗಾರ ಸುಮ್ಮನೆ ಇರುತ್ತೆ. ಈ ಸಾವಿ ತುಗ್ಲಿ ಗೈಸ್. ನನ್ನ ಅವಾಗಿಂದ ಯಾರು ತೋರಿಸಿಲ್ಲ. ಹಿಂಗೆ ರೆಡಿಯಾಗಿ ನಾನು ಫ್ರಂಟ್ ಕ್ಯಾಮ್ರಾ ಇದ್ದು ಅಷ್ಟು ಚೆನ್ನಾಗಿ ಬರ್ತಾ ಇದೆ. ಹೆಂಗೈತಿ ಅಂತ ಕಮೆಂಟ್ ಮಾಡ್ರಿ ಲಾಸ್ಟಿಗೆ ನೋಡಿ. ಈಗಲೇ ಕಮೆಂಟ್ ಮಾಡ್ರಿ. ಇವಾಗ ಎಲ್ಲಿಗೆ ಹೊಂಟೀವ ಅಂತ ಹೇಳಿ ನಾವು ಬಂದಿವಂದ್ರೆ ಬೆಂಗಳೂರಿಗೆ ಬಂದೀವಿ. ಇವಾಗ ಎಲ್ಲಿಗೆ ಹೊಂಟೀವಿ? ಜಯನಗರ 4th ಬ್ಲಾಕ್. ಯಾರಾದ್ರ ಇದ್ರೆ ಕಮೆಂಟ್ ಮಾಡ್ರಿ. ಹೋಗಿರ್ತೀವಿ ನಾವು ಊರಿಗೆ. ಅಲ್ಲಿ ನನ್ನ ನೋಡಿರ್ತೀವಿ. ಯಾರಾದ್ರೂ ನೋಡಿದ್ರೆ ಕಮೆಂಟ್ ಮಾಡಿ. ನಮ್ಮ ಚಿಕ್ಕಮ್ಮ ಅವ್ರ ಮನೆ ಒಳಗೆ ಇದ್ವಿ ನಾವೆಲ್ಲ. ನಮ್ಮ ಚಿಕ್ಕಮ್ಮ ಅವ್ರ ಮಗಳು, ನಮ್ಮ ತಂಗಿ, ಬ್ಯಾಕ್ ಸೈಡ್ ನಮ್ಮ ಚಿಕ್ಕಮ್ಮ, ಅಣ್ಣ ಅವರು. ಇವರೇ ನೋಡಿ ನಮ್ಮ ಚಿಕ್ಕಮ್ಮ ಅವರು. ಇಂದ ಅಣ್ಣವ್ರು ಅದಾರ. ಬೆಂಗಳೂರು ಒಳಗೆ ಇರ್ತಾರ್ರಿ ಇವ್ರು. ಇವ್ರ ಮನೆಗೆ ಬಂದಿರ್ತೀವಿ ಜಾಸ್ತಿ ಇಲ್ಲಿ ಬಂದಾಗೆಲ್ಲ. ರೇಷ್ಮಕ್ಕ ಅವ್ರು ನೋಡಿ ಫುಲ್ ಸ್ಟೈಲ್ ಆಗಿದ್ದಾರೆ. ಕೃಷ್ಣ ನೋಡ್ರಿ ಅವ್ರನ್ನ ನೋಡಿ ಗೈಸ್. ಫುಲ್ ಮಾಡ್ರನ್ ಆಗಿದ್ದಾಳೆ. ಯಾವಾಗ್ಲೂ ಏನೋ ಸೆಂಟರ್ ಟ್ರೆಡಿಷನಲ್ ಅಂತಿದ್ರಲ್ಲ. ನಿನ್ನ ನಾನು ಯಾವಾಗ ಹೋಗಿದ್ದೀನಿ ಅಂತೆ. ನಾನು ಯಾವಾಗ ರೆಡಿ ಆಗಿರ್ತೀನಿ. ಬಲು ರೆಡಿ. ಈ ತರ ರೆಡಿ ಆಗಿದ್ದಾಳೆ ಇವಳು. ಇಲ್ಲೇ ಬೆಂಗಳೂರಿನಾಗ ಬಂದು ಒಗಲ್ ಮಾಡಕ್ಕಂತಾಳ. ನನ್ನ ಬ್ಲಾಗ್ನ ನಮ್ಮ ಚಾನಲ್ನ ಮಿಸ್ ಮಾಡ್ಕೊಂಡ್ರ ಅಂತ ಕಮೆಂಟ್ ಮಾಡಿ. ಇಲ್ಲಿ ಬಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ವಾವ್ ಪೋಸ್ ನೋಡಿ ಕೃಷಿ ಎಲ್ಲ ಊಟ ಮಾಡಿದ್ವಿ. ಇದು ಬಂದು ಶಾಪಿಂಗ್ ಮಾಡಕ್ ಹೋದ್ವಿ. ಅಲ್ಲಿ ನಮ್ಮ ಶಾಪಿಂಗ್ ಬಗ್ಗೆ ಇರಲಿಲ್ಲ. ಸೊ ಇಲ್ಲಿಗೆ ಬಂದು ಊಟ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಸಾವು ಅವ್ರು ನೋಡಿ, ಅವ್ರಿಗೇನು ಸೇರಲಿಲ್ಲ. ಅದಕ್ಕೆ ಹೋಟೆಲಲ್ಲಿ ಕೇಸರಿ ಬಾತನ್ನು ತಿಂದಿದ್ದಾರೆ. ಇವರೆಲ್ಲ ಊಟ ಆರ್ಡ್ರ್ ಮಾಡಿದ್ರು. ಬಟ್ ಇಲ್ಲೇನಂದ್ರೆ ನಮ್ಗೆ ಒಂಥರ ಖಾರ ತಿಂದ ಅಭ್ಯಾಸ ಅಲ್ಲ. ಬಾಯಿಗೇನು ತಿನ್ನಂಗೆ ಅನ್ಸವಲ್ತು. ಸಪ್ಪೆ ಅನ್ಸತ್ತೆ. ಅಲ್ಲಿ ನೋಡ್ರಿ
ಬರ್ರಿ. ನಾನಂತೂ ಏನು ತಗೊಂಡಿಲ್ಲ, ನಿಜ ನಿಜ ಏನು ತಗೊಂಡಿಲ್ಲ, ಕಣ್ಬಿಡ ಅವಶ್ಯಕತೆ ಇಲ್ಲ. ನಾನಂತೂ ಏನು ತಗೊಂಡಿಲ್ಲ ರೀ, ಇವರ ತಗೊಂಡಾರೆಲ್ಲ. ನಾನೇನು ಸಾವಿತ್ರಿ ಅವರು, ರೇಷ್ಮಾ ಅವರು ಎಲ್ಲ ತಗೊಂಡಾರ. ಶಾಪಿಂಗ್ ಇದೆಲ್ಲ ನನ್ನ ಸ್ಕರ್ಟ್ ತಗೊಂಡಿವಿ. ಹೌದು, ಮರ್ತು ಬಿಟ್ಟೆ, ಸ್ಕರ್ಟ್ ಅಷ್ಟೇ ತಗೊಂಡಿವಿ. ಆಮೇಲೆ ತೋರಿಸ್ತೇನೆ. ಬೆಂಗಳೂರಿಗೆ ನಾವು ಬರೋದು ಭಾಳ ಕಡಿಮೆ ರೀ, ಯಾವಾಗಾರ ಒಂದೊಂದು ಸಲ ಬಂದಿರ್ತೀವಿ. ಇಲ್ಲೆಲ್ಲ ಶಾಪಿಂಗ್ ಮಾಡಿ ಜಯನಗರದಿಂದ ಮತ್ತೆ ವಾಪಸ್ JP ನಗರಕ್ಕೆ ಹೊಂಟಿದ್ವಿ. ಭಾಳ ಸುಸ್ತಾಗಿತ್ತು, ಅಂದರೂ ಬಸ್ ಒಳಗೆ ಹಂಗೆ ನಿಂತ್ಕೊಂಡು ಹೋಗ್ಬೇಕಾಗಿತ್ತು. ಯಾಕಂದರೆ ಇವತ್ತು ನಾವು ಊರಿಗೆ ಹೋಗ್ಬೇಕಾಗಿತ್ತು, ಹಾಗಾಗಿ ಹೋದ್ವಿ ರೀ. ಇವರು ರೆಡಿಯಾಗಿದ್ದಾರೆ, ನಾವು ರೆಡಿಯಾಗಿವಿ, ಎಲ್ಲರೂ ರೆಡಿಯಾಗಿವಿ. ಬಿಡಕ್ಕೆ ನಿಂತಿದ್ದಾರೆ. ಕ್ಯಾಬ್ ಬುಕ್ ಮಾಡೀವಿ, ಇನ್ನು ಬರಕ್ಕೆ ಹೊಂತೈತ್ರಿ, ಅದಕ್ಕಂತ ಕಾಯಕ್ಕೆ ಹೊಂತೀವಿ. ಇಲ್ಲಿ ಬಿಡಕ್ಕೆ ಬಂದಾರ ನೋಡ್ರಿ ನಮ್ಮ ಚಿಕ್ಕಮ್ಮ ಅವರು. ಬಾಯ್ ಸುಪ್ರೀತಾ, ನೋಡಿ ಹೆಂಗ್ ಮಾಡ್ತಾ ಕೇರ್ಲೆಸ್ ಆಗಿ. ಸಾವು ಅವ್ರು ನೋಡಿ ಎದಕ್ ಚಿಕ್ಕಮ್ಮ ಅವ್ರು ಮಾತ್ರ ಒಂದ್ಸರಿನೂ ಬರಲ್ರಿ. ನಾವು ಇದುವರೆಗೆ ಒಂದು 5 ಟೈಮ್ ಬಂದಿವಿ, ಒಂದ್ಸರಿನೂ ಬಂದೇ ಇಲ್ಲ ನಮ್ಮ ಮನೆಗೆ. ಮತ್ತೆ ನಾವು ಬಿಟ್ಕೊಂಡ್ರಿ ಅಂತ ಹೇಳ್ತಾರೆ. ಹೌದಾ, ರೆಕಾರ್ಡಿಂಗ್ ಇರುತ್ತಾಳಿದ್ದು ಹೆಂಗಿದ್ದು. ಬರ್ತಾರ ನೋಡಣ ಇರ್ರಿ, ನೆಕ್ಸ್ಟ್ ಟೈಮ್ ಬರೋಷ್ಟೊಟ್ಟಿಗೆ ಬಂದು ಹೋಗಿರ್ತಾರನ ಅಂತ ನೋಡಿ ಹೇಳ್ತೇನೆ. ನಮ್ಮ ಕೃಷಿ ಊರು ಬಂದಾಗ ಮುಗಿಸ್ತಾವ್ರಿ. ಯಾವಾಗ ಕೇಳು, ಊರು ಬಂದಾಗ ಜೋರ್ ನಿದ್ದಿರುತ್ತೆ, ನೈಟ್ ಎಲ್ಲ ಹತ್ತು. ಇವಾಗ ಕನ್ನಡ ರೇಷ್ಮಾ ಅವ್ರ ಪಾಪ ಇವಾಗ ಹೆಂಗ್ ಬಿದ್ದಾಳೆ. ನಮ್ಮ ಊರು ಬಂದು ಫೈನಲಿ 8 ಗಂಟೆ ಆಯ್ತು. ಎಬ್ಬಿಸ್ತಾ ಇದ್ದಾಳೆ ನೋಡಿ ರೇಷ್ಮಾ, ಎದ್ದೇಳಲ್ಲಿ ಈಗ ಒಂದ್ ಸೂಜಿ ಈಗ ಗಾಡಿ ಎದ್ರೆ ಕೃಷ್ವಿ ನೋಡು. ಮಮ್ಮಿ ಮನಿ ಬಂತು, ಅಕ್ಕ ಬಂದ್ಲು, ಕಣ್ಣು ತೆಗಿಯಕ್ ಬರು. ಗುಡ್ ಮಾರ್ನಿಂಗ್ ರೆಡಿ ಬಿಡ್ತಾರೆ ಸೀದಾ. ಅಲ್ಲಿ ನೋಡ್ರಿ ಸಾವ್ರಿ. ಹಾಯ್ ಗುಡ್ ಮಾರ್ನಿಂಗ್. ಬಾಯ್ ಮಾಡಿದ್ದೀವ್ರಿ ಕೃಷಿ ಬಸ್ಸಿಗೆ. ನಮ್ಮೂರು ಬಂತು ನೋಡಿ. ಮಮ್ಮಿ ಏ ಕೃಷಿ ಇಲ್ಲೋಡು. ಫ್ರೆಂಡ್ಸ್ ಹೋಗಿ ನೋಡ್ರಿ, ಇದು ಬರೀ ಐ ಐ ನಮ್ಮನೆ ಬಂದು ಗೈಸ್. ನೀನು ಐ ಐ ಸೋತ. ಫೈನಲಿ ನಮ್ಮ ಇದ್ ಬಂದ್ವಿ ರೀ. ಮತ್ತೆ ಹಂಗೆ ಬಂದ್ರಿ ಇಲ್ಲ ಬೇಕು. ಅಮೂಲ್ಯ ಎದ್ದಿಲ್ಲನ? ತಡಿ ತಡಿ ಸುಮ್ಮನೆ ರೇ. ಅಮ್ಮು ಬಂದ್ಲಡ್ರಿ, ಸ್ಟಾರ್ಟ್ ಆಗ್ತಿವರ್ದಲ್ಲ ಸಿಸ್ಟರ್ಸ್ ಲವ್. ನಮ್ಮ ಕೃಷಿ ಕಡೆಂದ್ರೆ ಹೋಗೆಲ್ಲ ಕಾಡಿಸ್ತಾಳೆ ಮುತ್ತು ಕೊಟ್ಟು. ಇನ್ನು ಬಂದು ಬಿಚ್ಚಕ್ಕೆ ಲೇಟ್ ಆಗ್ತೈತಿ. ಸುಮಿತ್ರಾ ಅವರು ಮಲಗಿದ್ದಾರೆ ಇನ್ನು. ಮಾಡ್ತೆ ನಂಗೆ ಗೊತ್ತಿಲ್ಲ, ಅದೆಲ್ಲ ಗೊತ್ತಿಲ್ಲ. ಸೀದಾ ಮಾಡ್ಕೊ. ಯಾವಾಗ ಬಂದ್ರು? ಜಸ್ಟ್ ಈಗ ಬಂದಿದ್ದು.
ನೋಡಿ ಗೈಸ್, ಎದ್ದು ಅಲ್ಲೇ ಕ್ಯಾಮ್ರಾ ಹಿಡ್ದಾಳ ನೋಡ್ರಿ, ಮತ್ತೆ ನಾವು ಮಾತ್ರ ಏನು ಕ್ಯಾಮ್ರಾ ಹಿಡಿಬಾರ್ದಂತ. ಇದು ಯಾವ ನ್ಯಾಯ, ನೀವೇ ಹೇಳಿ ಸ್ವಲ್ಪ. ಆದ್ರೆ ಎದ್ದರಿನ ಏನು ಇಲ್ಲ ಪಾಪ. ಈಗ ನೋಡಿ ಎಷ್ಟು ಗುಂಡ ಕಾಣಕಂತ. ಬಲೆ ನಿದ್ದೆ ಮಾಡಿ ನೋಡು. ಹೆಂಗಿತ್ತಕ್ಕ ಬೆಂಗಳೂರು? ನಮ್ಮೂರೇ ನಮಗೆ ಚಂದ, ಏನೇನು ಕಂಡ ನಮ್ಮೂರೇ ನಮಗೆ. ನೋಡಿ ವಿಜಯ್ ಅವರು ಬಂದಿದ್ದಾರೆ. ಎಲ್ಲ ಇರ್ಲಿ, ವಾರೆ ತೋರಿಸಿ, ನಿಮ್ಮ ವಾರೆ ತೋರಿಸಿ, ಚಲೋದ್ರೆ ತೋರಿಸಿ. ಅದೇ ಶಾಪಿಂಗ್ ಅಂದ್ರೆ ಊಟ ಸುಸ್ತಾಗುವಂತಕ್ಕಿಗೆ ಇನ್ನ 2 ರೌಂಡ್ ಹೊಡಿರಿ ಅಂತ ನಮ್ಮ ಹೊಡೆದ್ರೆ ತೇರದೆ ನನ್ನ ಪಾರ್ಟಿ ಐತಿ. ಮತ್ತೊಳಗ್ ಬಂದ್ಬಿಡ್ತೀವಿ ಇಲ್ಲಿ ಊರಿಗೆ. ನೋಡಿ ಅಲ್ಲಿ ಜಯನಗರದಾಗ ಎಷ್ಟು ರೌಂಡ್ ಓಡ್ಸ್ಯಾರ ಅಂದ್ರ ಅಷ್ಟು ಓಡ್ಸ್ಯಾರ. ತಗೊಂಡಿರೋದು ತಗೊಂಡಿರೋದು ಬರೇ 2 ಸ್ಕರ್ಟ್ 2 ಡ್ರೆಸ್, 20 ರೌಂಡ್. ಒಂದು ಟಾಪ್ ತಗೊಂಡ್ವ್ಯಾ, 1 ರೌಂಡ್ ಬಿಡ್ದೆ. ನೀನೆ ಸರಿ ಅಂತ ಕ್ಯಾಮ್ರಾ ಏನು ತಂದಿಲ್ಲ. ನಮಗೇನ್ ತಗೊಂಡಿವಿ ಕೇಳು. ಒಂದೇ 1 ಟಾಪ್ ತಗೊಂಡಿ ನೋಡಷ್ಟೇ, ಸಮಾಧಾನಕರ ಬಾವು. ಬಾತ್ ಗಂಟು ಬಿಸಿಲಾಗ ತಗೊಂಡ್ಬಂದ ಅವನು. 1 ಟಾಪ್ ತಗೊಂಡಿದ, ಇಡೀ ಒಂದು ದೊಡ್ಡ ರೌಂಡ್ ಆಗಿ ಜಯನಗರ. ಇನ್ನೊಂದ್ ಟಾಪ್ ಅಲ್ಲೇ ನೋಡಿ 50 ರೂಪಾಯಿ ಸಲುವಾಗಿ ಬಿಟ್ಟು ಬಂದಿದ್ದೆ. ಮತ್ತೆ ಬಂದ್ ರೌಂಡ್ ಆಗಿ ಅದೇ ಟಾಪ್ ತಗೊಂಡ್. ಅದು ದೇಶದಾಗಿರ್ಲಾರದ್ದು ತಗೊಂಡ್ಲಿಕ್ಕೆ ವಾಪಸ್ ಅಂತದೇ ಐತ್ರಿ. ಸೇಮ್ ಗೋಲ್ಡ್ ಚೈನ್ ಮತ್ತೆ ಅದು ಬ್ಯಾಡ್ ಏನಂತಾಳ ಅಲ್ಲಿ ಹೋಗಿಂದ ನನ್ ಗೋಲ್ಡ್ ಚೈನ್ ನೋಡ್ಲಿ. ಗೋಲ್ಡ್ ಚೈನ ನೋಡಿ ಚಲೋ ಐತೆ. ರೇಷ್ಮೆ ನೋಡಿ ಮಕ್ಕ ತೊಳಿಲಾರ ಹೆಂಗೆ ಫುಲ್ ಗ್ಲೋ ಕಾಣ್ತಾ ಇದ್ದಾಳೆ. ಇವ್ರದ್ದು ಲವ್ ಸ್ಟಾರ್ಟ್ ಆಗಿದೆ ಗೈಸ್. ವಿಡಿಯೋ ಇದೆ ಅಂತ ಲವ್ ಸ್ಟಾರ್ಟ್ ಆಗಿದೆ. ಬಾಕ ಬರ್ರಿ ಹೋಗೋಣ. ರಿಶು ಹಾಯ್ ಮಾಡು. ನೋ ಕೃಷು ಏನ ಹಾಯ್ ಯಾರು ಬಂದ್ರ ಅಲ್ಲಡಿ ಹೆಂಗ್ ಮಾಡಕತ್ತಳಕಿ. ಯಾರು ಅವ್ರಪ್ಪಜ್ಜಿ ಬಂದ ತಕ್ಷಣ ಆಕಿ ರಿಯಾಕ್ಷನ್. ಕೃಷಿ ಅಲ್ಲಡ ಯಾರು ಡ್ಯಾಡಿ ಬಂದ. ಕೃಷಿ ಡ್ಯಾಡಿ ಬಾ ನೀವು ಡ್ಯಾಡಿ ಹೊಂಟ. ಹುಡುಗ್ಲಿ ಡ್ಯಾಡಿ ಹೋಗಿ ಹೊಂಟ ಡ್ಯಾಡಿ. ಅವರಿಂದ ಹೋಗ್ಬೇಕಂತ. ಅಯ್ಯೋ ಅಯ್ಯಯ್ಯೋ ಬಾಬಾ ನೀನು ನಮ್ಮ ಪಾಪ ಸಾರಿ ಬಾ ಅಂಗಡಿಗೆ ಹೋಗ್ತಾರಾ? ಅಂಗಡಿಗೆ ಹೋಗ್ತೀವಿ. ಇಡ್ಲಿ ತೊಂಬರ ಇಡ್ಲಿ. ಬಾಯ್ ಇಡ್ಲಿ ತೊಗೊಂಬರ್ತೀವಿ. ಬಾಯ್ ನೋವಿಗೆ ಮತ್ತು ನಿನ್ನಯ ಸ್ಪರ್ಶ ನಿನ್ನ ನೆನಪೆ ನನಗೆ ಹರು